ರೈತ ಬಾಂಧವರೇ ನಮಸ್ಕಾರ. ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ನಮ್ಮ ರೈತ ಬಾಂಧವರು ಇತ್ತೀಚೆಗೆ ತೋಟಗಾರಿಕಾ ಹಣ್ಣಿನ ಬೆಳೆಗಳನ್ನು ಹೆಚ್ಚು ಬೆಳೆಯಲಾರಂಭಿಸಿದ್ದಾರೆ. ಈ ಹಣ್ಣಿನ ಬೆಳೆಗಳಲ್ಲಿ ನಾಟಿಗಾಗಿ ಕಸಿ ಮಾಡಿದ ಸಸಿಗಳನ್ನು ತಂದು ನಾಟಿ ಮಾಡುತ್ತಿರುವುದನ್ನು ಕಾಣಬಹುದು. ನಾಟಿ ಮಾಡಿದ ನಂತರ ಅವುಗಳ ನಿರ್ವಹಣೆ ಬಹಳ ಮುಖ್ಯ ಎನ್ನುತ್ತಾರೆ ತಜ್ಞರು. ರೈತರು ಈ ಒಂದು ಮುಂಗಾರಿನಲ್ಲಿ ಹಣ್ಣಿನ ಬಹುವಾರ್ಷಿಕ ಹಣ್ಣಿನ ಬೆಳೆಗಳನ್ನು ನಾಟಿ ಮಾಡೋದು ಸರ್ವೇ ಸಾಮಾನ್ಯ, ಅಥವಾ ಅದರಲ್ಲಿ ಹೊಲದಲ್ಲಿ ಹಾಕೋದು ಸರ್ವೇ ಸಾಮಾನ್ಯ. ಈ ಬಹುವಾರ್ಷಿಕ ಬೆಳೆಗಳಾದಂಥ ಮಾವು ಆಗ್ಬೋದು, ಸಪೋಟ ಆಗ್ಬೋದು, ಪೇರ್ಲ ಆಗ್ಬೋದು, ನೇರಳೆ ಆಗ್ಬೋದು, ಹುಣಸೆ ಆಗ್ಬೋದು, ಇವು ಯಾವುದೇ ಒಂದು ಸಸಿಗಳನ್ನು ಬಳಕೆ ಮಾಡೋದು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಸಿ ಮಾಡಿರ್ತಕ್ಕಂಥ ಸಸಿಗಳನ್ನು ಬಳಕೆ ಮಾಡ್ತಾರೆ. ಕಸಿ ಸಸಿಗಳನ್ನು ನಾಟಿ ಮಾಡಿದ್ಮೇಲೆ ಏನು ಗುಂಡಿ ನಾವು ಶಿಫಾರಸು ಮಾಡಿದ ಅಥವಾ ಆ ಗುಂಡಿ ಶಿಫಾರಸು ಮಾಡಿದ ಗುಂಡಿಯಲ್ಲಿ ನಾಟಿ ಮಾಡಿದ್ಮೇಲೆ ಸ್ವಲ್ಪ ಮುತುವರ್ಜಿ ವಹಿಸಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಈ ಕಸಿ ಇದರಲ್ಲಿ ಗಿಡದಲ್ಲಿ ಎರಡು ಭಾಗಗಳಿರ್ತವೆ. ಒಂದು ಬೇರು ಭಾಗ ಒಂದಿರ್ತದೆ, ಮತ್ತೊಂದು ಗಿಡ ಭಾಗ ಅಥವಾ ಸಯಾನ ಅಂತ ಹೇಳ್ತೀವಿ, ಅಥವಾ ನಮಗೆ ಫಸಲು ಬಿಡ್ತಕ್ಕಂಥ ಭಾಗ ಇರ್ತಕ್ಕಂಥದ್ದು. ಹಾಗಾಗಿ ಈ ಬೇರು ನಾಟಿ ಮಾಡಿದಾಗ ಒಂದು 15 ದಿವಸದ ನಂತರ ನಾವು ಬೇರು ಇದರಿಂದ ಹಲವಾರು ಮೋಸಗಳು ಅಥವಾ ಚಿಗುರುಗಳು ಬರ್ತವೆ. ಆ ಚಿಗುರುಗಳನ್ನು ಆಗಿಂದಾಗೆ ತೆಗಿಬೇಕು. ಯಾಕಂತಂದರೆ ಆ ಚಿಗುರುಗಳು ಏನಾದ್ರು ತೆಗಿದಾನೆ ಹಾಗೇ ಬಿಟ್ಟರೆ ಏನಾಗುತ್ತೆ ಅಂತಂದರೆ ಆ ಚಿಗುರುಗಳು ಚೆನ್ನಾಗಿ ಸದೃಢವಾಗಿ ಬೆಳೆದು ಮೇಲೆ ನಾವೇನು ಕಸಿ ಮಾಡಿರ್ತಕ್ಕಂಥ ನಮಗೆ ಬೇಕಾದಂಥ ತಳಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಒಳ್ಳೆಯ ಗುಣಮಟ್ಟದ ತಳಿ ಅದನ್ನು ಸಾಯಿಸಿ ಇವು ಮೇಲೆ ಬಂದು ಅದನ್ನು ಸಾಯಿಸ್ತವೆ. ತದನಂತರ ನಮಗೆ ಗೊತ್ತಾಗೋದೇ ಇಲ್ಲ. ತದನಂತರ ಅದು ಏನು ಬೇರು ತಾಯಿ ಗಿಡದ ರೆಂಬೆಗಳು ಬರ್ತವೆ ಅಥವಾ ಕೊಂಬೆಗಳು ಬರ್ತವೆ. ಅದರಲ್ಲಿ ಯಾವುದೇ ಫಸಲು ಅಥವಾ ನಮಗೆ ನಿರೀಕ್ಷೆ ಮಟ್ಟದ ಫಸಲು ಆಗಲಿ ಅಥವಾ ಗುಣಮಟ್ಟದ ಫಸಲನ್ನು ಪಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇದನ್ನು ನಿರ್ವಹಣೆ ಮಾಡೋದು ಅತ್ಯಗತ್ಯ. ಆಗಿಂದಾಗೆ ನಾವು ನಾಟಿ ಮಾಡಿದ್ಮೇಲೆ ಈ ಒಂದು ತಾಕುಗಳಿಗೆ ಅಥವಾ ಗಿಡಗಳ ಹತ್ರ ಭೇಟಿ ನೀಡಿ ಅದನ್ನು ಬಂದಿರತಕ್ಕಂಥ ತಾಯಿ ಬೇರಿನ ಗಿಡದಿಂದ ಬಂದಿರತಕ್ಕಂಥ ಚಿಗುರುಗಳನ್ನು ತೆಗೆದು ನಿರ್ವಹಣೆ ಮಾಡೋದು ಅತಿ ಸೂಕ್ತ. ಕೊಪ್ಪಳದ ಚಿಕ್ಕಸಿಂದೋಗಿ ಗ್ರಾಮದ ರೈತರಾದ ಜಗದೀಶ್ ಅವರು 18 ಎಕರೆ ಜಮೀನನ್ನ ಹೊಂದಿದ್ದಾರೆ. ವಿವಿಧ ತರಕಾರಿ ಬೆಳೆಗಳನ್ನು ಬೆಳೆಯುತ್ತಿರುವ ಇವರು ಅರ್ಧ ಎಕರೆಯಲ್ಲಿ ಪಡವಲುಕಾಯಿಯನ್ನ ನಾಟಿ ಮಾಡಿದ್ದಾರೆ. ಪಡವಲುಕಾಯಿ ಬೆಳೆಯಲ್ಲಿ ಸೂಕ್ತ ಬೇಸಾಯ ಕ್ರಮಗಳೊಂದಿಗೆ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಅನುಸರಿಸುತ್ತಿರುವ ಇವರು ಗುಣಮಟ್ಟದ ಇಳುವರಿಯನ್ನ ಪಡೆದುಕೊಳ್ಳುತ್ತಿದ್ದಾರೆ. ನಮ್ದು ಟೋಟಲ್ ಆಗಿ 18 ಎಕರೆ ಇದೆ ನೀರಾವರಿ. ನಮ್ದು ಕಪ್ಪು ಭೂಮಿ. ಮುಂಚೆ ಬಂದ್ಬಿಟ್ಟು ನೇಗಿಲು ಹೊಡಿಬೇಕು ಸರ್. ನೇಗಿಲು ಹೊಡ್ಬಿಟ್ಟು ಮಣ್ಣೆಲ್ಲ ಹಸನ ಮಾಡಿಕೊಂಡು ಭೂಮಿ ಮೆತ್ತಗೆ ಇರ್ಬೇಕು ಸರ್. ಇದಕ್ಕೆ ಇದು ನಾಟಿ ಮಾಡಿ ಬಂದ್ಬಿಟ್ಟು ಜೂನ್ ಜುಲೈದಲ್ಲಿ ನಾಟಿ ಮಾಡ್ಬೇಕು ಸರ್. ಅಂದರೆ ಮಳೆಗಾಲ ಕಸಿದಾಗ ಇಳುವರಿ ಜಾಸ್ತಿ ಬರುತ್ತೆ. ಹಂಗಾಗಿ ಇಳುವರಿ ಜಾಸ್ತಿ ಅನುಕೂಲ ಆಗುತ್ತೆ. ಅದಕ್ಕೆ ಏನಪ್ಪ ಅಂದರೆ ಗೊಬ್ಬರ ಹಾಕಬೇಕು. ಯೂರಿಯಾ, DAP ಕಾಂಪ್ಲೆಕ್ಸ್ ಮತ್ತು ಕೊಟ್ಟಿಗೆ ಗೊಬ್ಬರ ಮೇನ್ ಬೇಕು ಸರ್. ಹಂಗಾಗಿ ಟೈಮ್ ಸರಿಯಾಗಿ ನೀರು ಬೇಕು. ಕೀಡಿ ನೋಡ್ಕೊಂಡು ಎಣ್ಣೆ ಸ್ಪ್ರೇ ಮಾಡಕ್ಕೆ ಸರ್. ಸಾಲಿಂದ ಸಾಲಿಗೆ ಬಂದ್ಬಿಟ್ಟು 2.5 ಫೂಟ್ ಇರೋದು. ಗಿಡದಿಂದ ಗಿಡಕ್ಕೆ 1.5 ಅಡಿ. ಬಳ್ಳಿ ನಾಟಿ ಮಾಡಿದ್ಮೇಲೆ 1 ತಿಂಗಳಿಗೆ ಅದು ಬಳ್ಳಿ ಸ್ಟಾರ್ಟ್ ಆಗುತ್ತೆ ಸರ್. ಅವಾಗ ನಾವು ಮಾಡ್ಕೊಂಡ್ರೆ ಗೂಟ ಹಾಕೋದು, ತರಸಿ ಹಾಕೋದು, ಅದಕ್ಕೆ ಬೇಕಾದಂತೆಲ್ಲ ಸರಕಾರಿ ತೊಗೊಂಬಂದು ನಾವು 1 ತಿಂಗಳೊಳಗೆ ಹಾಕಬೇಕು. 1 ತಿಂಗಳೊಳಗೆ ಸ್ಟಾರ್ಟ್ ಆಗಿಬಿಡುತ್ತೆ. ಹಂಗಾಗಿ ಉತ್ಪಾದನೆಗೆ ಅನುಕೂಲ ಆಗ್ತದೆ. ಇದಕ್ಕೆ ಮೇನ್ ರೋಗ ಬಂದ್ಬಿಟ್ಟು ಸರ್ ತ್ರಿಪ್ಸ್ ಅಂತ ಬರುತ್ತೆ, ಹಸಿರು ಕೀಡಿ ಅಂತೇಳಿ. ಅದಕ್ಕೆಲ್ಲ ಟೈಮ್ ಸರಿಯಾಗಿ ನೋಡ್ಕೊಂಡು ಎಣ್ಣೆ ಹೊಡೆದ್ರೆ ಕಂಟ್ರೋಲ್ ಆಗುತ್ತೆ ಸರ್. ನಾವು ಜಾಸ್ತಿ ಯೂಸ್ ಮಾಡಿದ್ರೆ ಕಾನ್ಪಿಟರ್ ಅಂತೇಳಿ ಸ್ಟಾರ್ಟಿಂಗ್ ಬಳ್ಳಿ ಸ್ಟಾರ್ಟ್ ಆದ್ಮೇಲೆ ಕಾನ್ಪಿಟರ್ ಹೊಡಿ ಸರ್. ಮುಟ್ಟಿ ರೋಗ ಅಂತ ಬರುತ್ತಲ್ಲ, ಅದು ಕಂಟ್ರೋಲ್ ಆಗುತ್ತೆ. ಆಮೇಲೆ ತ್ರಿಪ್ಸ್ ಬಂದ್ಬಿಟ್ಟು ಫಂಗಿಸೈಡ್ ಬರುತ್ತೆ, ಹಳದಾಗತ್ತೆ ನೋಡಿ ಇಲ್ಲಿ, ಅದಕ್ಕೆ ಪುಡಿ ಬರುತ್ತೆ. M45 ಅಂತೇಳಿ ಮ್ಯಾಂಕರ್ ಜಬ್, ಅದನ್ನು ಸ್ಪ್ರೇ ಮಾಡ್ತೀವಿ. ಕ್ಯಾಪ್ಟನ್ ಅಂತ ಸ್ಪ್ರೇ ಮಾಡ್ತೀವಿ. ಉಳಿದ್ಬಿಟ್ಟು ಕಾನ್ಪಿಟ್ರು ಈ ಥರ ಎಣ್ಣೆ ಕಿಡಿ ಹೆಂಗಿರುತ್ತೆ ಹಂಗೆ ನೋಡ್ಕೊಂಡು ಸ್ಪ್ರೇ ಮಾಡಕ್ಕೆ ಸರ್. 2 ದಿವಸಕ್ಕೊಂದ್ಸರಿ ಡ್ರಿಪ್ ಮುಖಾಂತರ ನೀರು ಬಿಡ್ತೀವಿ. ಅದ್ರ ಮುಖಾಂತರ ಗೊಬ್ಬರ ಬೇಕಾಗುತ್ತೆ. ಕಳೆ ಪಳೆ ಎಲ್ಲ ತೆಗಿಸ್ಬೇಕು ಸರ್. ಜಾಸ್ತಿ ಕಳೆ ಬಂದರೆ ರೂಟ್ರ್ ಬಿಡ್ತೀವಿ ಸರ್ ಒಳಗಡೆ. ಆಮೇಲೆ ಬಳ್ಳಿ ಮೇಲೆ ಲೇಬರಿಂದ ತೆಗಿಸ್ತೇವೆ. ಇಳುವರಿ ಬಂದ್ಬಿಟ್ಟು ಸರ್ ಇದು 3 ತಿಂಗಳವರೆಗೆ ಬರುತ್ತೆ. ನಾವಿನ್ನೂ ಮೇಂಟೈನ್ ಮಾಡ್ಕೊಂತ ಹೋದ್ರೆ 4-5 ತಿಂಗಳವರೆಗೆ ಬರುತ್ತೆ ಸರ್. ಇದು ಒಂದು ಸರಿ ಕಟಾವು ಮಾಡಿದ್ರೆ 10 ರಿಂದ 15 ಬಾಕ್ಸ್ ಬರುತ್ತೆ ಪೆಟ್ಟಿಗೆ. ಇದರಲ್ಲಿ ವಾರದಲ್ಲಿ 3 ಸಲ ಕಟಾವು ಮಾಡಿ ಸರ್. ಅಂದರೆ 45 ಬಾಕ್ಸ್ ಆಗುತ್ತೆ. ಬಾಕ್ಸಿಗೆ 300 ರೂಪಾಯಿ ಹಿಡಿದ್ರೆ ಹಿಂಗೆ ಲೆಕ್ಕ ಹಾಕಿ ನಾವು ಬರ್ತೇವೆ. ಇದು ಫಸ್ಟ್ಗೆ ಮಾಡೋಕ್ಕಾದ್ರೆ ಸ್ವಲ್ಪ ಖರ್ಚು ಜಾಸ್ತಿನೂ ಬರ್ತೀರಿ. ನೆಕ್ಸ್ಟ್ ಇಯರ್ಗೆ ಖರ್ಚು ಭಾಳ ಕಡಿಮೆ ಐತೆ. ಯಾಕಂದ್ರೆ ಇದೇ ಗೂಟ ಅರಿಶಿ ಎಲ್ಲ ವಾಪಸ್ ನಾವು ಯೂಸ್ ಆಗ್ತಾವಲ್ಲ. ಹಂಗಾಗಿ ಬಂದ್ಬಿಟ್ಟು ಎಕರೆಗೆ ಒಂದು 20,000 ಬರುತ್ತೆ. ಎಕರೆಗೆ ಭಾಳ ಆಗುತ್ತೆ. ಒಂದು ಅರ್ಧ ಎಕರೆಗೆ 20,000 ಬೇಕು ರೀ. ಇದು ಮಾರ್ಕೆಟಲ್ಲಿ ಒಳ್ಳೆ ರೇಟ್ ಇದೆ ಸರ್. ಒಂದು ಬಾಕ್ಸ್ ಬಂದ್ಬಿಟ್ಟು 300 ರಿಂದ 400 ರೂಪಾಯಿ ಆಗುತ್ತೆ. ಅದು ಒಂದು 15 kg ಬರುತ್ತೆ. ಲಾಭ ಇದೆ. ವಾರ 20,000 ಆದಾಯ ಅಂತ ಹೇಳಿದ್ರೆ ಒಂದು ತಿಂಗಳಿಗೆ 80,000 ರಿಂದ 70,000 ಆಗುತ್ತೆ. ಅದರಂಗೆ 3 ತಿಂಗಳು ಲೆಕ್ಕ ಹಾಕಿದ್ರೆ
2,40,000 ರೂಪಾಯಿ ಆಗುತ್ತೆ. ಅದರ ಲೇಬರ್ ಚಾರ್ಜ್, ಅದು ಎಣ್ಣೆದ ಔಷಧಿ ಖರ್ಚು, ಗೊಬ್ಬರ ಖರ್ಚು ಅಂತ ಹೇಳಿದ್ರೆ ಒಂದು 5,000 ತೆಗೆದ್ರೆ ಒಂದು 1.5 ಲಕ್ಷ ನಮಗೆ ಆದಾಯ ಆಗುತ್ತೆ. ಹಂದಿ ಸಾಕಾಣೆಯಲ್ಲಿ ತಗುಲುವ ವೆಚ್ಚದಲ್ಲಿ 70% 80% ಆಹಾರಕ್ಕಾಗಿ ಖರ್ಚಾಗುತ್ತದೆ. ಹಂದಿ ಸಾಕಾಣೆಯಲ್ಲಿ ತೊಡಗುವವರು ಆಹಾರದ ವೆಚ್ಚವನ್ನ ಕಡಿಮೆ ಮಾಡಿ ಹೆಚ್ಚು ನಿವ್ವಳ ಲಾಭ ಸಂಪಾದಿಸಲು ಸುಲಭ ದರದಲ್ಲಿ ಸ್ಥಳೀಯದಲ್ಲಿ ದೊರೆಯುವ ಆಹಾರ ಪದಾರ್ಥಗಳನ್ನು ಉಪಯೋಗಿಸಬಹುದು. ಹಂದಿಗಳಿಗೆ ಉತ್ಪಾದನಾ ಆಹಾರದೊಂದಿಗೆ ಸ್ಥೂಲ ಆಹಾರವನ್ನ ನೀಡಬಹುದಾಗಿದೆ. ಸ್ಥೂಲ ಆಹಾರವು ಶರೀರದ ದೈನಂದಿನ ಚಟುವಟಿಕೆ ಹಾಗೂ ಜೀವರಸಾಯನ ಕ್ರಿಯೆಗಳಿಗೆ ಅತಿ ಮುಖ್ಯ. ಈ ಆಹಾರದಲ್ಲಿ ಕಂಡುಬರುವ ಮುಖ್ಯ ಸಾಮಗ್ರಿಗಳೆಂದರೆ ಮನುಷ್ಯರ ಆಹಾರಕ್ಕೆ ಯೋಗ್ಯವಲ್ಲದ ಕಾಳುಕಡ್ಡಿಗಳು, ಮೇವು, ದ್ವಿದಳ ಧಾನ್ಯಗಳನ್ನು ಒಕ್ಕಣೆ ಮಾಡಿದ ನಂತರ ಉಳಿದ ಹೊಟ್ಟು, ಗೆಡ್ಡೆಗೆಣಸು, ಕಬ್ಬಿನ ತೊಂಡೆ, ಹುಣಸೆ ಬೀಜ, ಅಕ್ಕಿಯ ತೌಡು ಮತ್ತು ಗೋಧಿಯ ತೌಡಿನಂತಹ ಆಹಾರಗಳು ಸ್ಥೂಲ ಆಹಾರಗಳಾಗಿವೆ.